ಹಲೋ ಯಜಮಾನ್ರೇ, ನಿಮ್ ಫ್ಯಾಕ್ಟ್ರಿಲಿ ಸಕ್ಕರೆ ಕಳ್ತನ ಆಯ್ತೈತೆ. ನೀವು ತಕ್ಷಣ ಹೋದ್ರೆ ಕಳ್ರು ರೆಡ್ ಹ್ಯಾಂಡ್ ಸಿಕ್ಕಾಕೋತಾರೆ. ನೀವ್ಯಾರು ಮಾತಾಡ್ತಿರೋದು? ಏನಣ್ಣ ತೊಟ್ಲೂನು ತೂಗ್ತೀರಾ, ಮಗುನು ಚಿಡ್ತೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ಮನೆಗೆ ಬೆಂಕಿ ಇಡೋ ತಾಕತ್ತಿಲ್ಲ ಅಂದ್ಮೇಲೆ ಮನಸ್ಸಿಗೆ ಬೆಂಕಿ ಇಡೋ ಕೆಲಸನಾದ್ರೂ ನಿಯತ್ತಾಗಿ ಮಾಡ್ಬೇಕು. ಆ ರಾಶಿಕರಿಗಿರೋದು ಒಬ್ಬಳೇ ಮಗಳು, ಅವಳು ಅಂದ್ರೆ ಪ್ರಾಣ. ಅವನು ಮಗಳ ಗಂಡನೇ ಕಳ್ಳ ಅಂತ ಗೊತ್ತಾದ್ರೆ ಅವನು ಖಂಡಿತ ಅಳಿಯನ್ನ ಮನೆಯಿಂದ ಓಡಿಸ್ತಾನೆ. ಆಗ ಒಂದು ಕಡೆ ಮನೆ ಬಿಟ್ಟು ಹೋದ ಮಗನ ಚಿಂತೆ, ಮತ್ತೊಂದು ಕಡೆ ಮಗಳು ಬಹಳ ಹಾಳಾದ ಚಿಂತೆ. ಆ ಚಿಂತೆಗಳ ಸಂತೆನಲ್ಲಿ ಅವನು ವಿಲವಿಲ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ತಂತ್ರಗಳ ಕಂತೆನ ಬಿಚ್ಚುತ್ತಾ ಹೋದ್ರೆ ಅವನು ಪಾತಾಳಕ್ಕೆ ಬಿದ್ದೇ ಬೀಳ್ತಾನೆ. ನನ್ನ ಫ್ಯಾಕ್ಟ್ರಿ ಮತ್ತೆ ನನಗೆ ಸಿಕ್ಕತ್ತೆ. ಎಷ್ಟು ದಿನ ನನ್ನ ತಲೆಗೆ ಹೊಳಿಲೇ ಇಲ್ಲ. ದಿನಕ್ಕೆ 2 ಲೋಡ್ ಸಕ್ಕರೆ ಎತ್ಬಿಟ್ರೆ ಕಿಂಗ್ ನಾನೇ ಆಗೋಗ್ತೀನಿ. ಅಂಕಲ್, ಥ್ಯಾಂಕ್ಸ್ ಫಾರ್ ಯುವರ್ ಐಡಿಯಾ. ಇಲ್ಲಿಗೆ ಬಂದೆ, ತೆಗಿಯೋ ಶೆಟ್ರನ್ನ. ಕದ್ಕೊಂಡು ಹೊರಗೆ ತಗೊಂಡೋಗೋದಕ್ಕೆ ನಿಮ್ಮಪ್ಪನ ಮನೆ ಸ್ವತ್ತಲ್ಲ, ನಮ್ಮಪ್ಪ ಬೆವರು ಸುರಿಸಿ ಸಂಪಾದಿಸಿರೋ ಆಸ್ತಿ. ಅವತ್ ರಾತ್ರಿ ವಿಶ್ಕಂಠನ ಮನೆ ಮುಂದೆ ನೋಡಿದಾಗ್ಲೂ ಅನ್ಕೊಂಡೇ ಕಣೋ ನಿನ್ನ. ನೀ ನಮ್ಮನೆ ಅಳಿಯಲ್ಲ ಕಣೋ, ನಮ್ಮನೆ ಅಳಿಯಲ್ಲ ನೀನು. ನಮ್ಮ ನಾಶ ಮಾಡಕ್ ಬಂದ್ರೆ ವಿಶ್ಕಂಠ ನೀನು. ನೀನು ಸುಮ್ಮನೆ ಬಿಟ್ರೆ ನಮ್ಮನೆ ದಯವಿಟ್ಟು ಸುಡು. ಯಾರ್ದೋ ಮಾತು ಕೇಳ್ಕೊಂಡು ಸಗಣಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂಥ ಹಲ್ಕ ಕೆಲಸ ಮಾಡಲ್ಲ ಸೂರ್ಯ. ದಯವಿಟ್ಟು ಸೂರ್ಯ, ಮಾವು ಮಾತ್ರ ಹೇಳ್ಬೇಡ ಸೂರ್ಯ. ನೀನ್ ಮಾಡಿದ್ದೀನಿ ಮುಚ್ಚಿಟ್ಟು ನಮ್ಮ ಅಪ್ಪನಿಗೆ ನಾನೇ ಮೋಸ ಮಾಡ್ತೀನಿ ಈಗ. ಸೂರ್ಯ, ನನಗೋಸ್ಕರ ಅಲ್ದೇ ಇದ್ರು ನಿನ್ ತಂಗಿಗೋಸ್ಕರ ಆದ್ರೂ ಕ್ಷಮಿಸ್ಬಿಡು. ನೋಡು ನೋಡು, ನಾನೇನಾದ್ರು ಜೈಲ್ಗೆ ಹೋದ್ರೆ ನಿನ್ ತಂಗಿ ಜೀವನನೇ ಹಾಳಾಗೋದು. ಮಾಡ್ತೀನಲ್ಲ ಮಾಡ್ಬಿಟ್ಟು ಇನ್ನು ಮುಂದೆ ಇಡ್ತಾನೆ. ನೋಡಿ, ಲೋಡ್ ಮಾಡಿದ್ದಾರೆ. ಮಾವ, ಒಳ್ಳೆ ಸಮಯಕ್ಕೆ ಬಂದ್ರಿ ಮಾವ. ಇವನೇ ನಮ್ ಗೋಡನಿಂದ ಸಕ್ಕರೆನೆಲ್ಲ ಕದ್ದು ಸಾಗಿಸ್ತಾ ಇದ್ದಿದ್ದು.
ಅದನ್ನ ತಡೆಯಕ್ ಹೋಗಿದ್ದಕ್ಕೆ ಏಯ್ ಇದ್ ನಿಮ್ಮ ಅಪ್ಪನ್ ಸೊತ್ತಲ್ಲ ನಮ್ಮಪ್ಪಂದು ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನ ಅಂತ ಈ ಮುಗ ಹೊಡೆದಿ ನನ್ ಮಾವ. ಇನ್ಸ್ಪೆಕ್ಟರ್, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಹೇಳ್ಕೊಂಡೋಗಿ 4 ತದಕ್ರಿ. ಕಳ್ಳ ಅಲ್ಲ, ಸೂರ್ಯ ಕಳ್ಳ ಅಲ್ಲ. ಅವ್ರು ಖಂಡಿತ ಕಳ್ತನ ಮಾಡಿರಲ್ಲ ರೀ. ಅಂದ್ರೆ ನೀನ್ ಅಳಿಯ ಕಳ್ಳನ? ಅವನು ಹೇಳಿದ್ ಸುಳ್ಳ? ನಾನ್ ಕಣ್ಣಾರ ಕಂಡಿದ್ ಸುಳ್ಳ? ನೋಡಿ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಸಾಕ್ಷಿ ಇಟ್ಕೊಂಡು ತೀರ್ಮಾನ ಮಾಡೋದಕ್ಕೆ ನಾನ್ ನಿಮ್ಮಷ್ಟು ತಿಳಿದೋಳಲ್ಲ ರೀ. ನನಗೆ ನನ್ ಮನಸ್ಸಾಕ್ಷಿನೇ ಸತ್ಯ. ಒಂದು ಮಾತ್ರ ನಿಜ, ನನ್ನ ಮಗ ಒಂದು ಮನೆಗೆ ಕನ್ನ ಹಾಕುವಂತ ಕೆಲಸ ಯಾವತ್ತೂ ಮಾಡಲ್ಲ. ಅವನು ನನ್ನ ಎದೆ ಹಾಲು ಕುಡಿದು ಬೆಳೆದವನ್ರಿ. ಎಲ್ರೂ ಅವ್ರವ್ರ ತಾಯಿ ಎದೆ ಹಾಲು ಕುಡದೆ ಬೆಳೆಯೋದು. ಅವರಲ್ಲಿ ಎಷ್ಟೋ ಜನ ಕಳ್ಳರಾಗಲ್ವಾ, ಕೊಲೆಗಾರರಾಗಲ್ವಾ? ಇದಕ್ಕೆಲ್ಲ ಕಾರಣ ತಾಯಿ ಎದೆ ಹಾಲಲ್ಲ, ಅವ್ರ ಹುಟ್ಟು, ಅವ್ರ ಸಂಸ್ಕಾರ. ಇವನು ಅಷ್ಟೇ. ನಾವು ಜನ್ಮ ಕೊಟ್ಟು ಮಗ ಆಗಿದ್ದಿದ್ರೆ ಈ ತರ ಕಳ್ತನೂ ಮಾಡ್ತಿರ್ಲಿಲ್ಲ, ಮದುವೆಗೆ ಮುಂಚೆ ತಂದೆನೂ ಆಗ್ತಿರ್ಲಿಲ್ಲ. ಅಣ್ಣ, ಮಶ್ರೂಮ್ ಕಟಿಂಗ್ ಮಾಡ್ಲಾ? ಬೇಡ ಕಣ, ಅಮಿತಾಬ್ ಬಚ್ಚನ್ ಕಟಿಂಗ್ ಮಾಡು. ಅದಕ್ಕೆ 5 ರೂಪಾಯಿ ಜಾಸ್ತಿ ಆಗುತ್ತೆ ನೋಡು. ಮತ್ತೆ ಆದ್ರೆ ಅದ್ರ ತಲೆ ಮೇಲೆ ಬಿತ್ತು ತಗೋ. ಇಷ್ಟ ಜನನು ದೊಣ್ಣೆ ತಗೊಂಡು ಒಟ್ಟಿಗೆ ಬರ್ತಾ ಇರೋದು ನೋಡಿದ್ರೆ ಹಳೇ ಫ್ಲಾಶ್ ಬ್ಯಾಕ್ ಪೊಲೀಸ್ನವ್ರು ಅದೇ ಜ್ಞಾಪಕಕ್ಕೆ ಬತ್ತಾದೆ. ಇಷ್ಟ ಜನನು ಯಾಕೆ ಬರ್ತಾವ್ರೆ ಅಂತ ಒಸಿ ತಿಳ್ಕೊ. ಟು ದಿ ಸೇಫರ್ ಸೈಡು ಐ ಆಮ್ ಎಸ್ಕೇಪಿಂಗ್. ಓಕೆ, ಎಲ್ಲ ದೊರೆಯನಾಗ ಯಾಕ್ರಣ್ಣ, ಏನಾಗ್ಬೇಕಾಗಿತ್ತು? ಅವನ್ ತಿಥಿ ಮಾಡ್ಬೇಕು ಎಲ್ಲ. ಅವನು ನಮ್ಮೂರಿನ ಪಂಚಾಯತಿ ಚೇರ್ಮನ್ರಿಗೆ ಫೋನ್ ಮಾಡಿ ಬಾಯಿ ಬಂದ ಬಗಳವನೆ ಅಲ್ಕಾ ನನ್ನ ಮಗ. ಅವನ್ ಸಿಗ್ಲಿ, ಕೈ ಕಾಲ್ ಮುರಿತೀವಿ. ಇನ್ನು ಇಲ್ಲೇ ಕೂತಿದ್ನಲ್ಲ, ಎಲ್ಲಿ ಎಸ್ಕೇಪ್ ಆಗದ? ಅಣ್ಣ, ಒಂದು ಫೋನ್ ಮಾಡ್ತೀನಿ. ಎಲ್ಲಿ ನಾಯಿ ಬೊಗಳೋ ಶಬ್ದ ಬರ್ತದೆ ಅಲ್ಲ ಅವನ್ ಇರ್ತಾನೆ. ಹಿಡ್ಕೊಂಡು ನಾಯಿಗೆ ಬಡ್ದಂಗ್ ಬಡೀರಿ ಹೇಳ್ತೀನಿ. ಅಣ್ಣ, ಶಾಣೆ ನೋಗ್ತೈತಾ? ಈಚ ನೋಡು, ಅಷ್ಟು ಜನನು ಸೇರ್ಕೊಂಡು ಒಟ್ಟಿಗೆ ಇದ್ದಾಗ ಏನು ನೋವಾಗಿಲ್ಲ ಕಣ್ಣ. ಕೊನೆಗೊಬ್ಬ ಬಲ್ದ ನನ್ನ ಹಿಡ್ಕೊಂಡು ಚೆನ್ನಾಗಿ ಚಿತ್ರ ಮಾಡ್ಬಿಟ್ಟ. ಅವನ್ ಯಾರಂತ ಗೊತ್ತಾಯ್ತಾ? ಬೆದೆ ಒಳಗೆ ಕತ್ಲೆ ಇತ್ತಲ್ಲ, ಕಂಡ್ಬಿಟ್ರೆ ಎಲ್ಲಿ ಉಳ್ಕಟ್ಟಿ ಚುಚ್ಕೊಂಡ್ಬಿಡ್ತದ ಅಂತ ನಾನು ನೋಡ್ಲಿಲ್ಲ ಕಣ್ಣ. ಮನೆಗೆ ಹೋಗಿ ಎಣ್ಣೆ ನೀರ್ ಹಾಕೊಳ್ಳೋಣ, ಎಲ್ಲ ಆಯ್ತಾಯ್ತು. ಗುಜ್ಜ, ಯಾವ ಗಳಿಗೆಲಿ ಈ ದರಿದ್ರ ನನ್ ಮಗನ್ ಮೊಬೈಲ್ ತಗೊಂಡು ಅವಾಗ್ಲಿಂದ ಗ್ರಾಚಾರ ತಪ್ಪಲೇ ಇಲ್ಲ. ಇದ್ರ ನಿನಗೆ ಫ್ರೀ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ತಗೊಳಪ್ಪ. ಮಾಡ್ಕೋ, ಇನ್ನು 2 ಐಟಮ್ ಬಾಕಿ ಐತೆ. ಐಟಮ್ ಯಾವ್ದು? ಯಾವ್ದಾ? ನನ್ನ ಮೊಬೈಲ್ ಕದ್ದು ನನಗೆ ಆಟ ಆಡಿಸ್ತಾ ಇದ್ಯಾ? ಹಾಗಾದ್ರೆ ಈ ಪಿಟಿಗೆಲ್ಲ ನಂದ. ಏಯ್ ಪುಸ್ತಕ,
ಈ ಗುಂಜ ತಲೆ ಕೈ ಇಟ್ರೆ ಕಟಿಂಗ್, ಮೆದುಳು ಕೈ ಹಾಕಿದ್ರೆ ಪಿಟಿಂಗ್. ಹೆಂಗೆ ಮಂಜಣ್ಣ ಅಮೆರಿಕದಿಂದ ಯಾವಾಗ ಬಂದೆ? ತಮ್ಮ ನನ್ನ ಮಗನೆ ತಗೊಂಡೋಗು ನಿನ್ ಮೊಬೈಲ್ ಅವನಿಗೆ